ಈ ಕ್ವೆಶ್ಚನ್ನ ಮೇನ್ ಎಕ್ಸಾಮಲ್ಲಿ 1 ಮಾರ್ಕ್ಗೆ ಕೇಳಿದ್ದಾರೆ. ಆ ಪರ್ಸನ್ ಇಮಿಡಿಯೇಟ್ಲಿ ಸ್ಟಾರ್ಟ್ಸ್ ರನ್ನಿಂಗ್ ಸೂನ್ ಆಫ್ಟರ್ ಅಬ್ಸರ್ವಿಂಗ್ ಅ ಸ್ನೇಕ್. ದ ಕರೆಕ್ಟ್ ಟ್ರಾನ್ಸ್ಮಿಷನ್ ಪಾತ್ ಆಫ್ ರಿಫ್ಲೆಕ್ಸ್ ಇಂಪಲ್ಸ್ ಇನ್ ದ ಸಿಚುಯೇಷನ್ ಈಸ್. ಅಂದರೆ ಒಬ್ಬ ವ್ಯಕ್ತಿ ಹಾವು ಕಾಣಿಸಿದ ತಕ್ಷಣ ಓಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನರ್ವ್ ಇಂಪಲ್ಸು ಯಾವ ಪಾತಲ್ಲಿ ಮೂವ್ ಆಗುತ್ತೆ ಅಂತ ಹೇಳಬೇಕು. ಫಸ್ಟು ರಿಫ್ಲೆಕ್ಸ್ ಆ್ಯಕ್ಷನ್ ಅಂದ್ರೆ ಏನು? ರಿಫ್ಲೆಕ್ಸ್ ಆ್ಯಕ್ಷನ್ ಬಂದು ಆಟೋಮ್ಯಾಟಿಕ್ ಆಗಿರುತ್ತೆ. ಅದು ಬ್ರೈನ್ ಡಿಸೈಡ್ ಮಾಡೋ ತನಕ ವೆಯ್ಟ್ ಮಾಡೋದಿಲ್ಲ. ಎಮರ್ಜೆನ್ಸಿ ಸಿಚುಯೇಷನ್ ಲೈಕ್ ಹಾವು ಕಾಣಿಸೋದು, ಈ ಟೈಮಲ್ಲಿ ಬಾಡಿ ಯಾವ ಪಾತಲ್ಲಿ ಸ್ಟಿಮ್ಯುಲೈನ ಪಾಸ್ ಮಾಡುತ್ತೆ ನೋಡೋಣ. ಫಸ್ಟ್ ಒನ್ನು ರೆಸೆಪ್ಟಾರು. ಈ ಕಂಡೀಷನಲ್ಲಿ ಸ್ನೇಕ್ನ ಸೆನ್ಸ್ ಮಾಡೋದು ಐಸು. ಸೆಕೆಂಡ್ ಒನ್ನು ಸೆನ್ಸರಿ ನ್ಯೂರಾನು. ಈ ನ್ಯೂರಾನು ಸ್ಟಿಮ್ಯುಲೈನ ಸ್ಪೈನಲ್ ಕಾರ್ಡಿಗೆ ತೊಗೊಂಡೋಗುತ್ತೆ, ಬ್ರೈನಿಗಲ್ಲ. ಯಾಕೆ ಅಂದರೆ ರಿಫ್ಲೆಕ್ಸ್ ಆ್ಯಕ್ಷನ್ ಕ್ವಿಕ್ ಆಗಿರಬೇಕು. ಥರ್ಡ್ ಒನ್ನು ರಿಲೇ ನ್ಯೂರಾನ್. ಸ್ಪೈನಲ್ ಕಾರ್ಡಲ್ಲಿ ಇರೋ ನ್ಯೂರಾನು ಸ್ಟಿಮ್ಯುಲೈನ ಪ್ರೋಸೆಸ್ ಮಾಡುತ್ತೆ. ಫೋರ್ತ್ ಒನ್ನು ಮೋಟಾರ್ ನ್ಯೂರಾನು. ಈ ನ್ಯೂರಾನು ರೆಸ್ಪಾನ್ಸ್ನ ಮಸಲಿಗೆ ಕಳಿಸುತ್ತೆ. ಫಿಫ್ತ್ ಒನ್ ಬಂದು ಎಫೆಕ್ಟಾರ್. ಇಲ್ಲಿ ಲೆಗ್ ಮಸಲ್ ಬಂದ್ಬಿಟ್ಟು ಎಫೆಕ್ಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಬಂದಿರೋ ರೆಸ್ಪಾನ್ಸ್ನ ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡಿ ರನ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ.